ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಸಂಭವನೀಯತೆ ಅಧ್ಯಾಯದ ಮೇಲೆ. ಇಲ್ಲಿ ಮೊದಲನೇ ಪ್ರಶ್ನೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 2023ಗೆ ಏನಂತ ಬಂದಿದೆ ಅಂತ ಸ್ವಲ್ಪ ಗಮನಿಸ್ರಿ. ನೋಡ್ರಿ, ಪ್ರಶ್ನೆ ಏನೈತೆ ಅಂದ್ರೆ, ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆ ಎಷ್ಟಿದೆ? 0.75 ಇದೆ. ಆದರೆ ಆ ದಿನದಂದು ಮಳೆ ಬರದಿರುವ ಸಂಭವನೀಯತೆ ಅಂತ ಹೇಳಿದ್ದಾರೆ. ಈಗ ಮಳೆ ಬರ್ತಕ್ಕಂತಹ ಘಟನೆ ಅದನ್ನು ಎ ಅಂದ್ರಿ ಅಂದ್ರೆ ಅದರ ಸಂಭವನೀಯತೆಯನ್ನು ಹೆಂಗೆ ಗುರುತಿಸ್ತೀವಿ ನಾವು? ಪಿ ಬ್ರಾಕೆಟ್ ಎ ಅಂತ ಸೂಚಿಸ್ತೀವಿ. ಇದು 0.75 ಆಗಿದೆ. ಆದರೆ ಅದೇ ದಿನದಂದು ಮಳೆ ಬರದಿರುವ ಅಂದರೆ ಎ ಅಲ್ಲದ ಘಟನೆ, ಘಟನೆಯನ್ನು ಹೆಂಗೆ ಸೂಚಿಸ್ತೀರಿ? ಎ ಬಾರ್ ಅಂತ ಸೂಚಿಸ್ತೀರಿ. ಇದನ್ನು ನಾವು ಏನು ಮಾಡಬೇಕಾಗೈತಿ? ಕಂಡುಹಿಡಿಬೇಕಾಗೈತಿ. ಇವು ಎರಡಕ್ಕೂ ಸಂಬಂಧ ಏನೈತೆ ಅಂದ್ರೆ ಪಿ ಬ್ರಾಕೆಟ್ ಎ ಪ್ಲಸ್ ಪಿ ಬ್ರಾಕೆಟ್ ಎ ಬಾರ್ ಇಕ್ಕೊಟ್ಟು ಏನೈತಿ? ಒಂದಲ್ಲ. ಪಿ ಬ್ರಾಕೆಟ್ ಎ ಪ್ಲಸ್ ಪಿ ಬ್ರಾಕೆಟ್ ಎ ಬಾರ್ ಇಸ್ ಈಕ್ವಲ್ ಟು 1. ಅಂದರೆ ಪಿ ಬ್ರಾಕೆಟ್ ಎ ಬಾರ್ ಇಸ್ ಈಕ್ವಲ್ ಟು ಅಂದರೆ ಮಳೆ ಬರದಿರುವ ಸಂಭವನೀಯತೆ ಈಕ್ವಲ್ ಟು 1 ಮೈನಸ್ ಪಿ ಬ್ರಾಕೆಟ್ ಎ ಅಂದ್ರೆ 1 ಮೈನಸ್ 0.75 ಅಂದರೆ ಬರ್ತದೆ ಸೂತ್ರ 0.25. ಇದು ನಮಗೆ ಪ್ರಶ್ನೆಗೆ ಪರಿಹಾರ. ಅರ್ಥ ಆಯ್ತಾ? ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಒಂದು ಪೆಟ್ಟಿಗೆಯಲ್ಲಿ 6 ಕೆಂಪು, 5 ನೀಲಿ, 4 ಹಸಿರು ಚೆಂಡುಗಳಿವೆ. ಒಂದು ಪೆಟ್ಟಿಗೆ ಒಳಗೆ ಒಟ್ಟು ಚೆಂಡುಗಳು ಎಷ್ಟದ ನೋಡ್ರಿ. ಒಟ್ಟು ಚೆಂಡುಗಳ ಸಂಖ್ಯೆ ಬೇಕಾಗ್ತದೆ ನಿಮಗೆ. ಒಟ್ಟು ಚೆಂಡುಗಳು 6 ಕೆಂಪು ಅದಾವೆ, 6 ರೆಡ್ ಬರೀ ನಾವು. 6 ರೆಡ್ ಅದಾವೆ, 5 ನೀಲಿ ಅದಾವೆ, 5 ಬ್ಲೂ ಬರೀ ನಾವು. ಆಮೇಲೆ 4 ಹಸಿರು ಅದಾವೆ, 4 ಗ್ರೀನ್ ಬರೀ. ಹೌದಾ? ಟೋಟಲ್ ಎಷ್ಟಾಯ್ತು? 6, 4, 10, 5, 15 ಚೆಂಡುಗಳದಾವೆ. ಅಂದರೆ ಒಟ್ಟು ಫಲಿತಗಳ ಸಂಖ್ಯೆ ಅದರಾಗಿಂದ ಯಾದೃಚ್ಛಿಕವಾಗಿ ಚೆಂಡುಗಳನ್ನ ಎತ್ತಾಕತ್ತಾರ ಅಂದ್ರೆ ನಮ್ಗೆ ಒಟ್ಟು ಫಲಿತಗಳ ಸಂಖ್ಯೆ ಇದರಿಂದ ಸಿಕ್ಕಾಬಿಡ್ತೈತಿ. NF ಎಷ್ಟಾಯಿತು? 15. ಇದನ್ನು ನೋಟ್ ಮಾಡ್ಕೊಳ್ಳೋದು. ಇನ್ನು ನಮ್ಮ ಲೆಕ್ಕಾಚಾರಕ್ಕೆ ಸಾಗೋಣ. ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಘಟನೆ ಅಂತ ಅದರ ಸಂಭವನೀಯತೆ ಕಂಡುಹಿಡಿಬೇಕಾಗಿತ್ತು ನಮಗೆ. ನೋಡಿರಿ, ಆ ಘಟನೆಯನ್ನು ತಗೋತೀನಿ ನಾ. ಯಾದೃಚ್ಛಿಕವಾಗಿ ಹೊರತೆಗೆದಿರ್ತಕ್ಕಂಥ ಚೆಂಡು ಹಸಿರು ಆಗದಿರುವ ಘಟನೆ, ಆಗಿರೋದಲ್ಲ, ಆಗದಿರುವ ಘಟನೆ ಅಂತ ಅಂದ್ಕೊಳ್ತೀನಿ. ಆವಾಗ ಈ ಘಟನೆ ಜರುಗುವುದಕ್ಕೆ ಪೂರಕ ಅಂಶಗಳೇ ಎಷ್ಟು, ಅನುಕೂಲಕರ ಅಂಶಗಳು ಎಷ್ಟು ಅಂತ ನೋಡ್ಬೇಕು ನಾವು. ಅದು ಏನಾಗಿರಬಾರ್ದು? ಹಸಿರಾಗಿರಬಾರ್ದು ಅಂದ್ರೆ ರೆಡ್ದಾಗಿಂದರೆ ಬಂದಿರಬೇಕು, ಬ್ಲೂದಾಗಿಂದರೆ ಬಂದಿರಬೇಕು. 6, 5 ಕೂಡಿಸ್ರಿ ಎಷ್ಟು? 11. ಅಂದರೆ ಈ ಘಟನೆ ಜರುಗೋದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟಿದೆ? 11 ಐತಿ. ಹಾಗಾಗಿ ಎ ಘಟನೆಯ ಸಂಭವನೀಯತೆ ಪಿ ಬ್ರಾಕೆಟ್ ಎ ಕೊಟ್ಟು ಏನು ಬರೋಣ? ಎನ್ ಬ್ರಾಕೆಟ್ ಎ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್. ಈಗಿದು 1ನೇ ಉಪ ಪ್ರಶ್ನೆಗೆ ಪರಿಹಾರ. ಏನಾಯಿತು? ಎನ್ ಬ್ರಾಕೆಟ್ ಎದ ಬೆಲೆ ಈಗ ತಾನೇ ಲೆಕ್ಕ ಮಾಡ್ಕೊಂಡಿದ್ದೀರಿ. 11 ಇದೆ. ಎನ್ ಬ್ರಾಕೆಟ್ ಎಸ್ ಎಷ್ಟಿದೆ? 15 ಇದೆ. 11, 15 ಅಂಶ ಬರೆದುಬಿಟ್ರೆ ಮುಗಿದೋಯ್ತು. ಇನ್ನು 2ನೇ ಒಂದು ಉಪಪ್ರಶ್ನೆ ಏನಿದೆ ನೋಡಲಿ, ಬಿ ಅಂತ ತಗೊಳ್ಳೋಣ. ಕೆಂಪು ಆಗುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ. ಕೆಂಪು ಆಗುವ ಘಟನೆ ಯಾದೃಚ್ಛಿಕವಾಗಿ ಹೊರತೆಗೆದಿರ್ತಕ್ಕಂತಹ ಚೆಂಡು ಕೆಂಪು ಆಗೈತಿ ಅಂತಂದ್ರೆ ಈ ಕೆಂಪ ಬಂದಿರಬೇಕಂದ್ರೆ ಈ ಘಟನೆಗೆ ಅನುಕೂಲಕರ ಅಂಶಗಳು ಎಷ್ಟಿದಾವೆ ಅಂದ್ರೆ ಅದು ಕೆಂಪು ಅಂದ್ರೆ 6 ಒಳಗಿಂದ ಬಂದಿರಬೇಕು. ಆ ಬ್ಯಾಗ್ನೊಳಗೆ ಏನು 15 ಚೆಂಡು ಅದಾವಲ್ಲ, ಅದ್ರಾಗ ಎಷ್ಟು ಕೆಂಪು ಅದಾವು? 6 ಅದಾವೆ. ಹೊರಗೆ ತೆಗೆದಿರ್ತಕ್ಕಂಥ ಚೆಂಡು ಕೆಂಪು ಬಂದೈತಿ ಅಂದ್ರೆ ಅದು ಈ 5ರಾಗಿಂದು ಬರೋಕ್ಕೆ ಸಾಧ್ಯ ಇಲ್ಲ, ಈ 4ರಾಗಿಂದು ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ಬರಬೇಕು? 6ರಿಂದ ಬರಬೇಕು. ಹೀಗಾಗಿ ಆ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು? 6 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಈ ಬಿ ಘಟನೆಯ ಸಂಭವನೀಯತೆ ಪಿ ಬ್ರಾಕೆಟ್ ಬಿ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಬಿ, ಸಂಭವನೀಯತೆ ಬಿ ಘಟನೆಯ ಸಂಭವನೀಯತೆ ಈಕ್ವಲ್ ಟು ಏನು ಬರಬೇಕು? ಎನ್ ಬ್ರಾಕೆಟ್ ಬಿ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್ ಬರಿಬೇಕು. ಎನ್ ಬ್ರಾಕೆಟ್ ಬಿ 6 ಇದೆ, ಎನ್ ಬ್ರಾಕೆಟ್ ಎಸ್ ಎಷ್ಟಿದೆ? 15 ಇದೆ. ಸ್ವಲ್ಪ ಸುಲಭೀಕರಣ ಆಗ್ತದೆ, ಸುಲಭೀಕರಣ ಮಾಡಿರಿ. 3 2 3 5 2 ಡಿವೈಡೆಡ್ ಬೈ 5 ಬರೀ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಸಾಗೋಣ ನೋಡ್ರಿ. ಯಾವುದೇ ಘಟನೆ ಹೀಗೆ ಪಿ ಬ್ರಾಕೆಟ್ ಇ ಈಕ್ವಲ್ ಟು 0.7 ಇದೆ. ಪಿ ಬ್ರಾಕೆಟ್ ಇ ಬಾರ್ ಕೇಳ್ತಾರೆ, ನೇರವಾಗಿ ಬರೀರಿ. ಪಿ ಬ್ರಾಕೆಟ್ ಇ ಬಾರ್ ಇಸ್ ಈಕ್ವಲ್ ಟು ಏನು ಬರೀತೀರಿ? 1 ಮೈನಸ್ ಪಿ ಬ್ರಾಕೆಟ್ ಇ ಬರಲಿಕ್ಕೆ ಆಗುತ್ತಾ ಇಲ್ಲೋ?
1 ಮೈನಸ್ 0.7 1 ಮೈನಸ್ 0.7 ಅಂದ್ರೆ ಉತ್ತರ 0.3 ಬರಬೇಕಲ್ಲ. ಪಿ ಬ್ರಕೆಟ್ ಇ ಬಾರ್ ಇಸ್ ಈಕ್ವಲ್ ಟು ನೋಡ್ರಿ ಇದು ಅರ್ಥ ಆತೋ ಇಲ್ಲೋ 1.00 1.00 ಅದ್ರ ಕೆಳಗೆ 0.3 ಬರೀ ನಡೀತೈತಿ ಅದು 330 ಬರೀ 0 ಹತ್ತರಾಗ 3 ಹೋದ್ರೆ 10ರಾಗ 3 ಹೋದ್ರೆ ಎಷ್ಟು 7 ಸಾರಿ ಎಷ್ಟು ಕಳಿಬೇಕಾಗಿತ್ತು 0.30 ಅಲ್ಲ, ಒಂದರೊಳಗೆ ಏನು ಕಳಿಬೇಕು 0.7 ಕಳಿಬೇಕು. ಇದು ಕೆಲವ್ರಿಗೆ ಗೊಂದಲ ಆಕೈತೆ, ಅದಕ್ಕೆ ಸುಮ್ಮ ಮಾಡಿ ಹೇಳಾಗ್ತೀನಿ. 1.0 0.7 ಕಳಿದೈತಿ, ಹತ್ತರಾಗಿ ಹೋದ್ರೆ 3 0 ಬಂತು, 0.3 ಬಂತು ಇಷ್ಟೇ. ಮುಂದಿನ ಒಂದು ಪ್ರಶ್ನೆ ಏನು ಹೇಳ್ತದೆ ನೋಡ್ರಿ. ಒಂದು ಪೆಟ್ಟಿಗೆ ಅದ, ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 20 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಏನು ಮಾಡಲಾಗಿದೆ ತೆಗೆದದ. ಆ ತೆಗೆದಿರತಕ್ಕಂತಹ ಬಿಲ್ಲೆ ಒಂದು ಪೂರ್ಣ ಘನಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಆ ಪೆಟ್ಟಿಗೆ ಒಳಗೆ ಏನು ಬಿಲ್ಲೆಗಳದಾವಲ್ಲ ಅವನ್ನ ಹಿಂಗೆ ತೊಗೊಳ್ಳೋ ನಂಬರ್ ಏನದಾವ ಅಂದ್ರೆ 1 2 3 ಹಿಂಗೆ ಎಲ್ಲಿ ತನಕ ಬರ್ದಾರೋ 20 ತನಕ ಬರ್ತಾರೆ, ಹೌದಾ. ಒಟ್ಟು ಫಲಿತಗಳು ನಮಗೆ ಎಷ್ಟು ಸಿಗ್ತಾವೆ ಅಂತಂದ್ರೆ ಒಂದು ಬಿಲ್ಲೆ ತೆಗೆಯವ್ರದ್ರಿ 20ರೊಳಗಿಂದ ಒಂದು ಯಾವುದು ಬರ್ಬೋದು ಅಂದ್ರೆ 20 ಸಾಧ್ಯತೆಗಳು ಬರ್ತಾವ. ಅಂದ್ರೆ ಇದೆಷ್ಟು ಬಂತು 20 ಬಂತು. ಈಗ ಘಟನೆ ಏನೈತಲ್ಲ ಇಲ್ಲಿ ಏನು ಪ್ರಶ್ನೆ ಕೇಳಿದಾರ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ತಗೊಳ್ಳೋಣ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದೈತಿ. ಯಾದೃಚ್ಛಿಕವಾಗಿ ತೆಗೆದಿರತಕ್ಕಂತಹ ಬಿಲ್ಲೆ ಅದು ಒಂದು ಪೂರ್ಣ ಘನ. ತೆಗೆದಿರುವ ಬಿಲ್ಲೆ ಪೂರ್ಣ ಘನ ಆಗಿರುವುದು. ಈ ಘಟನೆಯನ್ನು ಪೂರ್ಣ ಘನ ಆಗಿರುವುದು ಅಂತ ಅಷ್ಟೇ ತಗೋಣ. ಘನ ಆಗಿರುವ ಘಟನೆ ತೆಗೆದಿರ್ತಕ್ಕಂಥ ಬಿಲ್ಲೆ ಪೂರ್ಣ ಘನ ಆಗಿರುವುದು. ಇದು ಪೂರ್ಣ ಘನ ಆಗಿರಬೇಕು ಅಂದ್ರೆ ಈ ಏದಾಗ ಏನೇನು ಇರಬೇಕು, ಯಾವ್ಯಾವ್ದು ಬಂದ್ರೆ ಅದು ಪೂರ್ಣ ಘನ ಆಕತಿ. ಒಂದು ಪೂರ್ಣ ಘನ ಸಂಖ್ಯೆ, ಅದಾದ ನಂತರ ಮುಂದಿನ ಘನ ಸಂಖ್ಯೆ ಎಷ್ಟು 8, ಅದರ ನಂತರದ ಘನ ಸಂಖ್ಯೆ 1 ರಿಂದ 20ರೊಳಗೆ 1ರ ಘನ 1, 2ರ ಘನ 8, 3ರ ಘನ 3 3 9 9 3 27 20ರ ಮ್ಯಾಲೆ ಹೋತಿಲ್ಲ ಅದು ಮುಗಿತು. ಮತ್ತು ಇದ್ರ ಮುಂದೆ ಯಾವ ಘನ ಸಂಖ್ಯೆ ಇಲ್ಲ ಇದ್ರೊಳಗೆ. 1 ಬಂತು 8 ಇವೆರಡ ಘನ ಸಂಖ್ಯೆ ಅದಾವೆ, ಪೂರ್ಣ ಘನ ಸಂಖ್ಯೆ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ n ಬ್ರಾಕೆಟ್ a ಎಷ್ಟು ಬರ್ತೀರಿ? ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳು ಎಷ್ಟು? 1 ಬಂದ್ರೂ ಆ ಬಿಲ್ಲೆ ತೆಗೆದದ್ದು 1 ಬಂದ್ರೂ ಘನ ಸಂಖ್ಯೆ ಆಕೈತಿ, 8 ಬಂದ್ರೂ ಘನ ಸಂಖ್ಯೆ ಆಕೈತಿ. ಅಂದ್ರೆ ಎಷ್ಟು ಅನುಕೂಲಕರ ಅಂಶಗಳು ಅದಾವು? 2 ಅದಾವು. ಇವತ್ತಿನ ಕೌಂಟ್ ಮಾಡ್ರಿ 1 ಮತ್ತು 2 ಹಿಂಗೆ ಕೌಂಟ್ ಮಾಡಿ ಬರೀ 2 ಬರ್ತದೆ. ಈಗ ನಮ್ಗೆ ಈ ಘಟನೆಯ ಸಂಭವನೀಯತೆ ಬೇಕಾಗೈತಿ. ಆದ್ದರಿಂದ ಪಿ ಬ್ರಾಕೆಟ್ ಎ ಈಕ್ವಲ್ ಟು n ಬ್ರಾಕೆಟ್ ಎ ಡಿವೈಡೆಡ್ ಬೈ ಏನು ಬರಿತೀವಿ? n ಬ್ರಾಕೆಟ್ ಎಸ್ ಅಂತ ಬರಿತೀವಿ. n ಬ್ರಾಕೆಟ್ ಎ ಅಂದರೆ ಎಷ್ಟು? n ಬ್ರಾಕೆಟ್ ಎ ಅಂದರೆ ಎಷ್ಟು? 2. n ಬ್ರಾಕೆಟ್ ಎಸ್ ಅಂದರೆ ಎಷ್ಟಿದೆ? 20 ಇದೆ. ಹಾಗಾಗಿ ಪಿ ಬ್ರಾಕೆಟ್ ಎ ಈಕ್ವಲ್ ಟು ಈ ಒಂದು ಘಟನೆಯ ಸಂಭವನೀಯತೆ 1/10 ಆಗುತ್ತೋ ಇಲ್ಲೋ? 1/10. ಮುಂದಿನ ಒಂದು ಪ್ರಶ್ನೆ. ಒಂದು ಘಟನೆ ಈಗೆ ಪಿ ಬ್ರಾಕೆಟ್ ಇ ಈಕ್ವಲ್ ಟು 0.75 ಆದರೆ ಪಿ ಬ್ರಾಕೆಟ್ ಇ ಬಾರ್ ಭಾಳ ಸರಳ ಇದೆ, ನೋಡಿದ್ರೆ ನಾವು ಉತ್ತರ ಹೇಳ್ಬೋದು. ಬಿ 0.25 ಆಕೈತೆ. 1ರಾಗ ಇದನ್ನು ಕಳಿಬೇಕು 0.75 ಲೆಕ್ಕಾಚಾರ ಏನು ಮಾಡೋದು ಬೇಡ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಪೆಟ್ಟಿಗೆಯಲ್ಲಿ 9 ರಿಂದ 19ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. 9 ರಿಂದ ಎಲ್ಲಿ ತನ? 19 ತನ. ಸ್ವಲ್ಪ ನೋಡ್ರಿ ಆಗನ ಬರಿತೀನಿ ಅದು. 9 ಐತಿ ಕಾರ್ಡ, 10 ಐತಿ, ಆಮೇಲೆ 11 ಐತಿ, 12 ಐತಿ, 13 ಐತಿ, 14 ಐತಿ, 15, 16, 17, 18 ಮತ್ತು 19ರವರೆಗೆ ಅಂತಾರಂದ್ರೆ 19 ಕೂಡ ಪರಿಗಣಿಸ್ಬೇಕು. ಸಂಖ್ಯೆಗಳನ್ನು ಬರೆದಿರ್ತಕ್ಕಂಥ ಕಾರ್ಡ್ಗಳದು. ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರಗೆ ತೆಗೆದಾರೆ, ಅದು ಅವಿಭಾಜ್ಯ ಸಂಖ್ಯೆ ಆಗಿರ್ತಕ್ಕಂಥ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದಾರ. ಹೀಗಾಗಿ n ಬ್ರಾಕೆಟ್ ಎಸ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ? 1 2 3 4 5 6 7 8 9 10 11 ಅಂದ್ರೆ ಅನುಕೂಲಕರ ಅಂಶಗಳ ಸಂಖ್ಯೆ, ಒಟ್ಟು ಫಲಿತಗಳ ಸಂಖ್ಯೆ. ಅನುಕೂಲಕರಕ್ಕಲ್ಲ, ಘಟನೆ ಜರುಗೋದಕ್ಕೆ ಅನುಕೂಲಕರ ಅಲ್ಲ, ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು ಬರ್ತೈತಿ ಇಲ್ಲಿ?
11 ಬರ್ತದೆ. ಅಂದರೆ ಒಂದು ಕಾರ್ಡ್ ನೀವು ತೆಗೆದ್ರೆ 11ರೊಳಗಿಂದ ಯಾವುದೋ ಬರೋದು ಸಾಧ್ಯತೆ, ಒಟ್ಟು ಸಾಧ್ಯತೆಗಳು ಎಷ್ಟದಾವ? 11 ಅದಾವ. ಅಂದರೆ ಎನ್ ಬ್ರಾಕೆಟ್ ಎಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 11 ಆಯ್ತು. ಈಗ ಘಟನೆ ಎ ತಗೊಳ್ಳೋಣ. ಏನಂತ ತಗೊಳ್ಳೋಣ? ತೆಗೆದಿರ್ತಕ್ಕಂಥ ಕಾರ್ಡು, ಹೊರತೆಗೆದ ಕಾರ್ಡು, ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು ಏನಾಗಿರೋದು? ಎಂಥ ಸಂಖ್ಯೆ ಆಗಿರೋದು? ಅವಿಭಾಜ್ಯ ಸಂಖ್ಯೆ ಆಗಿರೋದು. ಹೊರತೆಗೆದ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವ ಘಟನೆ ಅಥವಾ ಆಗಿರುವುದು. ಹೊರತೆಗೆದಿರ್ತಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರ್ತಕ್ಕಂಥದ್ದು ಏನಾಗ್ತದೆ ನೋಡ್ರಿ. ಎನ್ ಬ್ರಕೆಟ್ ಎ ಈಕ್ವಲ್ ಟು, ಇದಕ್ಕೆ ಅನುಕೂಲಕರ ಅಂಶಗಳು ಎಷ್ಟದಾವ? ಅದಕ್ಕಿಂತ ಮೊದಲು ಎನ್ ಬ್ರಾಕೆಟ್ ಎ ಬರೋಕ್ಕಿಂತ ಮೊದಲು ಸ್ಪಷ್ಟವಾಗಿ ಅಲ್ಲಿ ಬರ್ತಕ್ಕಂಥ ಅಂಶಗಳನ್ನ ಬರ್ಕೋತೀನಿ. ಎ ಈಕ್ವಲ್ ಟು, ನೀವು ಕೂಡ ಬರೀವಿ. ಎ ಈಕ್ವಲ್ ಟು ಏನೇನು ಬರ್ಬೋದು? ಇದರೊಳಗೆ ಯಾವ್ದು ಅವಿಭಾಜ್ಯ ಸಂಖ್ಯೆ ಐತಿ? 11 ಅವಿಭಾಜ್ಯ ಸಂಖ್ಯೆ ಐತಿ. 11 ಆದ ನಂತರ ಯಾವ್ದು ಬರ್ತೈತೆ ನೋಡ್ರಿ? 13 ಅವಿಭಾಜ್ಯ ಸಂಖ್ಯೆ ಐತಿ. 14 ಅಲ್ಲ, 15 ಅಲ್ಲ, 16 ಅಲ್ಲ, 17 ಬರ್ತದೆ. ಕೊನೆಗೆ 19 ಕೂಡ ಏನಾಗ್ತದೆ? ಅವಿಭಾಜ್ಯ ಸಂಖ್ಯೆ ಆಗ್ತದೆ. ಕೌಂಟ್ ಮಾಡಿರೋದು 1, 2, 3, 4 ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು? 4 ಅಂತ ಪರಿಗಣಿಸಬೇಕಾಗ್ತದೆ. ಎ ಘಟನೆ ಜರುಗುವುದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಅಂಶಗಳ ಸಂಖ್ಯೆ 4 ಆಗ್ತದೆ. ಹಾಗಾಗಿ ಎ ಘಟನೆಯ ಸಂಭವನೀಯತೆ ಈಕ್ವಲ್ ಟು ಎನ್ ಬ್ರಾಕೆಟ್ ಎ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್. ಎನ್ ಬ್ರಾಕೆಟ್ ಎ ಎಷ್ಟಿದೆ? 4 ಇದೆ. ಎನ್ ಬ್ರಾಕೆಟ್ ಎಸ್ ಎಷ್ಟಿದೆ? 11 ಇದೆ. ಉತ್ತರ ಮುಗೀತಲ್ಲ ಇಲ್ಲಿಗೆ. 11 ಅನುಕೂಲಕರ ಅಂಶಗಳದಾವ, ಅವತ್ತು ಬರೆದಿದ್ದೀವಿ. ಸರಿ, ಎಲ್ಲರೂ ಗಮನಿಸ್ರಿ. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ 3-4 ಅಂಶ ಐತಿ. ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಎಷ್ಟು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೋಲುವ ಸಂಭವನೀಯತೆ ಇದನ್ನ ಹೆಂಗೆ ಕಂಡುಹಿಡಿಬೇಕಂದ್ರೆ, ಅದು ಯಾವ ಘಟನೆ ಇಲ್ಲ, ಆ ಅಲ್ಲದ ಘಟನೆ. ಅಂದ್ರೆ 1ರಾಗ ಇಂತ ಕಳ್ಕೊಂಬಿಡ್ರಿ. 3/4, 1 - 3/4 ಅಂದ್ರೆ 4 - 3 1/4 ಬರ್ತದೆ. 1/4 ಎಲ್ಲೈತೆ ನೋಡಿರಿ? ಆಪ್ಷನ್ ಡಿದೊಳಗೆ ಐತಿ. ಆಪ್ಷನ್ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ಗಮನಿಸ್ತೀವಿ. ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಪೆಟ್ಟಿಗೆಯಲ್ಲಿ 10ರಿಂದ 18ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 9 ಕಾರ್ಡುಗಳನ್ನು ಹಾಕಲಾಗಿದೆ. ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಎಷ್ಟು? 10, 11, 12, 13, 14, 15, 16 ಮತ್ತು 17, 18ರವರೆಗೆ ಆಗಲೇ ಬಂದಿತ್ತಲ್ಲ, ಅದೇ ರೀತಿ ಅದು ಹಿಂಗೆ ಬರೋದ ಕಾರ್ಡ್ಗಳನ್ನ ಹಾಕಿ 9 ಕಾರ್ಡ್ಗಳದಾವೆ. ಇವೇನು ಸರಿ 9 ಬರಬೇಕು ನೋಡಿ. 1, 2, 3, 4, 5, 6, 7, 8, 9. ಅಂದ್ರೆ ಎನ್ ಬ್ರಾಕೆಟ್ ಎಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 9 ಆಯಿತು. ಒಟ್ಟು ಫಲಿತಗಳ ಸಂಖ್ಯೆ 9. ಘಟನೆ ಇ ಅಂತ ತಗೋರಿ, ಬೇಕಾದ್ರೆ ಎ ಅಂತ ತಗೋರಿ. ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೆ ಐತೆ. ಸರಿ, ಅಲ್ಲಿಯೂ ಅದೈತಿ. ಹೊರತೆಗೆದ ಕಾರ್ಡು ಏನಾಗೋದು? ಅವಿಭಾಜ್ಯ ಸಂಖ್ಯೆ. ಹೊರತೆಗೆದಿರ್ತಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವುದು. ಹೊರತೆಗೆದಿರ್ತಕ್ಕಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರಬೇಕು ಅಂತಂದರೆ ಎನ್ ಬ್ರಾಕೆಟ್ ಇ ಈಕ್ವಲ್ ಟು ಎಷ್ಟು ಆಗಬೇಕು? ಅಥವಾ ಇ ಈಕ್ವಲ್ ಟು ಮೊದಲು ಬರೀನೋ, ಆಮೇಲೆ ಎನ್ ಬ್ರಾಕೆಟ್ ಇ ಬರೀನೋ. ಇದ್ರಾಗ ಅವಿಭಾಜ್ಯ ಸಂಖ್ಯೆಗಳನ್ನ ಗುರುತಿಸ್ಕೋತ ಹೋಗ್ರಿ. 11 ಅದ, 13 ಅದ, ಆಮೇಲೆ 17 ಒಂದೇ, ಮುಂದೆ ಯಾವಿಲ್ಲ. ಅಂದರೆ ಈ ಘಟನೆಗೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು? 3 ಹೌದಾ ಇಲ್ಲ? 1, 2, 3 ಕೌಂಟ್ ಮಾಡಿದೆ. ಎನ್ ಬ್ರಾಕೆಟ್ ಇ ಈಕ್ವಲ್ ಟು 3 ಆಯ್ತು. ಆದ್ದರಿಂದ ಈ ಘಟನೆಯ ಸಂಭವನೀಯತೆ ಈಕ್ವಲ್ ಟು ಎನ್ ಬ್ರಾಕೆಟ್ ಎ ಬರೆಯಂಗಿಲ್ಲ. ಈಗ ಎನ್ ಬ್ರಾಕೆಟ್ ಇ ಬರಿಬೇಕು. ಎನ್ ಬ್ರಾಕೆಟ್ ಇ ಡಿವೈಡ್ ಬೈ ಎನ್ ಬ್ರಾಕೆಟ್ ಎಸ್. ಅನುಕೂಲಕರ ಅಂಶಗಳ ಸಂಖ್ಯೆ ಬಾಗಲೇ ಒಟ್ಟು ಫಲಿತಗಳ ಸಂಖ್ಯೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಡಬೇಕು. ಈಗ ಎನ್ ಬ್ರಾಕೆಟ್ ಇನ ಬೆಲೆ ಎಷ್ಟಾಗ್ತದೆ ಅನ್ನೋದನ್ನು ನಾವು ನೋಡೋದಾದ್ರೆ, ಎನ್ ಬ್ರಾಕೆಟ್ ಇ ಈಕ್ವಲ್ ಟು 3 ಅಂತ ಗೊತ್ತು ಮಾಡ್ಕೊಂಡಿದ್ರಿ. ಎನ್ ಬ್ರಾಕೆಟ್ ಎಸ್ ಎಷ್ಟಿದೆ? 9 ಇದೆ. ಅಂದರೆ 1 3/. ಈ ಘಟನೆಯ ಸಂಭವನೀಯತೆ 1/3 ಬರುತ್ತೆ. ಹೊಂಟತಿ. ಈಗ ಇದನ್ನ ಹೇಳೋರದಾರಲ್ಲ ಶಾರ್ಟ್ಲಿ ಅದೈತಿ.
ಮುಂದಿರ್ತಕ್ಕಂಥ ಪ್ರಶ್ನೆ ನೋಡ್ರಿ, ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಲಾಗೈತಿ. ಒಂದು ಬಾರಿ ನಾಣ್ಯ ಚಿಮ್ಮಿದ್ರೆ ಅಂದ್ರೆ ಹೆಡ್ಡರೇ ಬೀಳ್ತೈತಿ ಅಥವಾ ಟೇಲರೇ ಬೀಳ್ತೈತಿ. ಅಂದರೆ ಎನ್ ಬ್ರಕೆಟ್ ಎಸ್ ಈಸ್ ಈಕ್ವಲ್ ಟು ಎಷ್ಟು? ಒಂದು ಸಲ ಚಿಮ್ಮಿದಾಗ ಎರಡು ಸಾಧ್ಯತೆಗಳದಾವೆ, ಎರಡು ಫಲಿತಗಳದಾವೆ. ಶಿರವನ್ನು ಪಡೆಯುವ ಸಂಭವನೀಯತೆ, ಘಟನೆ ಈ ಏನೈತಲ್ಲ ಶಿರ ಪಡೆಯುವುದು ಅಂದರೆ ಹೆಡ್ ಮೇಲಾಗಿ ಬೀಳ್ತಕ್ಕಂಥ ಘಟನೆಯನ್ನು ಏನಂತ ತಗೊಂಡಿದ್ದೀನಿ? ಈ ಅಂತ ತಗೊಂಡಿದ್ದೀನಿ. ಹಂಗಂದ್ರೆ ಈಗ ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟಾಕೈತೆ ನೋಡ್ರಿ, ಎನ್ ಬ್ರಕೆಟ್ ಇ ಈಕ್ವಲ್ ಟು ದಯವಿಟ್ಟು ಗಮನಿಸಬೇಕು. ಎನ್ ಬ್ರಕೆಟ್ ಇ ಈಕ್ವಲ್ ಟು ಅದನ್ನು ಬರೆಯೋಕ್ಕಿಂತ ಮೊದಲು ನಾ ಈದಾಗ ಯಾವ್ಯಾವ ಬರ್ತಾವೆ ಅದನ್ನು ಬರ್ದ ಅದನ್ನು ಎನ್ ಬ್ರಕೆಟ್ ಇ ಬರಿತೀನಿ. ಶಿರವನ್ನು ಪಡಿತಕ್ಕಂಥ ಘಟನೆ ಅಂದ್ರೆ ಈ ಈದೊಳಗೆ ಬರೋದು ಒಂದ ಹೆಡ್ ಆಯ್ತು ಇಲ್ಲಿ. ಹಿಂಗಾಗಿ ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟಾಕೈತದ? ಒಂದೇ ಆಕತ್ತೆ. ಹಾಗಾಗಿ ಈ ಒಂದು ಘಟನೆಯ ಸಂಭವನೀಯತೆ ಆದ್ದರಿಂದ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಏನು ಬರೆಯೋಣ? ಎನ್ ಬ್ರಕೆಟ್ ಎಸ್ ಬರೆಯೋಣ. ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್. ಎನ್ ಬ್ರಕೆಟ್ ಇ ಅಂದರೆ ಎಷ್ಟು? 1. ಎನ್ ಬ್ರಕೆಟ್ ಎಸ್ ಅಂದರೆ ಎಷ್ಟು? 2. 1/2. ಪಿ ಬ್ರಕೆಟ್ ಇ ಈಕ್ವಲ್ ಟು 1/2. ಅರ್ಥ ಆಯ್ತಾ? ಭಾಳ ಸುಲಭ ಪ್ರಶ್ನೆ ಇದೆ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡಿ. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 15ರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತಾಗದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನಾನು ಮೊದಲ ಎಸ್ ಬರಿತೀನಿ, ಫಲಿತಕನ ತಗೋತೀನಿ. 1, 2, 3 ಹಂಗೆ ಎಲ್ಲಿ ತನ 15ರ ತನ ಬರೆದಿರ್ತಕ್ಕಂಥ ಬಿಲ್ಲೆಗಳು ಒಂದು ಪೆಟ್ಟಿಗೆ ಒಳಗೆ ಅದಾವೆ. ಅಂದರೆ ಎನ್ ಬ್ರಕೆಟ್ ಎಸ್ ಈಸ್ ಈಕ್ವಲ್ ಟು ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗಿತಾ ಇದ್ದೀರಿ ಅಂದರೆ 15ರೊಳಗಿಂದ ನಮಗೆ ಯಾವುದೂ ಬರ್ಬೋದು, ಅದಕ್ಕೆ ಇದು 15 ಆಗ್ತದೆ. ಆಮೇಲೆ ಘಟನೆ ಈ ಏನು ತಗೊಳ್ಳೋಣ ಅಂತಂದ್ರೆ ನೋಡ್ರಿ, ಹೊರತೆಗೆದಿರ್ತಕ್ಕಂಥ ಬಿಲ್ಲೆ ಅದು ಅವಿಭಾಜ್ಯ ಸಂಖ್ಯೆ ಆಗಬಾರ್ದು. ಅಂದರೆ ಇದ್ರಾಗ ಅವಿಭಾಜ್ಯ ಸಂಖ್ಯೆ ಎಷ್ಟದ ನೋಡ್ರಿ, 1ರಿಂದ ಎಲ್ಲಿ ತನ 15ರ ತನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2 ಅವಿಭಾಜ್ಯ ಸಂಖ್ಯೆ ಆಕತಿ, 3 ಆಕತಿ, 4 ಆಗೋದಿಲ್ಲ, 5 ಆಕತಿ, 7 ಆಕತಿ, 8 ಆಗೋದಿಲ್ಲ, 9 ಆಗೋದಿಲ್ಲ, 10 ಆಗೋದಿಲ್ಲ, 11 ಆಗೋದಿಲ್ಲ, 11 ಆಕತಿ ಅವಿಭಾಜ್ಯ ಸಂಖ್ಯೆ, 12, ಆಮೇಲೆ 13, 14 ಆಗೋದಿಲ್ಲ, 15 ಆಗೋದು. 1ರಿಂದ 15 ತನ ಇವು 15 ಸಂಖ್ಯೆ ಅದಾವ. 15ರಾಗ ಇವತ್ತು ನೆನಸ್ರಿ, ಇವೆಲ್ಲ ಎಟ್ಟದಾವ ನೋಡಿ, ಎಟ್ಟದವು 6 ಅದಾವ. 15ರಾಗ 6 ಬಿಡ್ರಿ ಅಂದ್ರೆ 15ರಾಗ 6 ಬಿಡ್ರಿ, ಅಥವಾ ಇವು ಸಂಖ್ಯೆಗಳನ್ನ ಬಿಟ್ಟು ಬರ್ಕೋರಿ. ಈ ಸಂಖ್ಯೆಗಳನ್ನ ಬಿಟ್ಟು ಬರ್ಕೊಂಡ್ರೆ ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಸಂಖ್ಯೆಗಳನ್ನ ಬರಿಬೇಕಪ್ಪ ಅಂತಂದ್ರೆ ಹಿಂಗೂ ಬರಿಬೋದು, ಡೈರೆಕ್ಟನ್ನು ಬರ್ಕೋಬೋದು, ಇಲ್ಲಾಂದ್ರೆ ಹಿಂಗೂ ಬರೋಣ, ಸ್ಪಷ್ಟ ಬರೀತೆ ಅಂತೇಳಿ. ಅಂದರೆ ಈ ಈಕ್ವಲ್ ಟು ಏನು? 1 ಬರ್ಬೋದು, ಆಮೇಲೆ 2, 3 ಬಿಡ್ರಿ, 4 ಬಂತು, 5 ಬಿಡಬೇಕು, 6 ತೊಗೋಬೇಕು, 7 ಬಿಡಬೇಕು, 8 ತೊಗೋಬೇಕು, ಆಮೇಲೆ 9, 10, 11 ಬಿಡಬೇಕು, 12 ತೊಗೋಬೇಕು, 13, 14, 15. ಈಗ ಇವತ್ತನ್ನೆಲ್ಲ ಏನಿಸ್ರಿ? 1, 2, 3, 4, 5, 6, 7, 8, 9. ಎನ್ ಬ್ರಕೆಟ್ ಈ ಈಕ್ವಲ್ ಟು ಎಷ್ಟು ಆತ? 9 ಆತೋ ಇಲ್ಲ ನೇರವಾಗಿ 15ರಾಗ 6 ಕಳೆದ್ರೆ ಅವಾಗೂ ಕೂಡ 9 ಬರ್ತದೆ. 15ರಾಗ ಇವು 6 ಬಿಡಬೇಕು ಅಂದರೆ ಎನ್ ಬ್ರಕೆಟ್ ಈ ಈಕ್ವಲ್ ಟು ಎಷ್ಟಾಯ್ತು? 9. ಈಗ ಈ ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಏನು ಬರಿಬೇಕು? ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್ ಬರಿಬೇಕು. ಎನ್ ಬ್ರಕೆಟ್ ಇ ಏನಪ್ಪ ಅಂತಂದ್ರೆ 9 ಅದ. ಎನ್ ಬ್ರಕೆಟ್ ಎಷ್ಟಿದೆ ನೋಡ್ರಿ, ಎನ್ ಬ್ರಕೆಟ್ ಎಸ್ ಇಸ್ ಈಕ್ವಲ್ ಟು ಎಷ್ಟಿದೆ? 15 ಇದೆ. ಅಂದರೆ 3 3 3 5 ಅಂದ್ರೆ ಈ ಘಟನೆಯ ಸಂಭವನೀಯತೆ ಎಷ್ಟು ಬಂತು? 3/5 ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಅರ್ಥ ಆಯ್ತಾ ಸಮಸ್ಯೆ ಎಲ್ಲರಿಗೂ? ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆಯನ್ನು ಗಮನಿಸಿ. ಪಿ ಬ್ರಕೆಟ್ ಎ ಈಕ್ವಲ್ ಟು ಎಷ್ಟಾಯ್ತದ? ನಮ್ಗೆ 80% ಅದ. ಸ್ವಲ್ಪ ಇದನ್ನು ಪರ್ಸೆಂಟೇಜ್ ತೆಗೀನು ಅಂದರೆ 80/100 ಆಯ್ತು. 0 0 ಹೊಡೆದು ಹಾಕೋನು 8 10 ಆಯ್ತು. ಈಗ ಮತ್ತೆ 2 ಕಟ್ತಾ ಹೊಡೀರಿ. 2 4 2 4 2 5 ಅಂದರೆ ಎಷ್ಟು ಬಂತು ನೋಡ್ರಿ? 4 5 ಬಂತು. ಸರಿ, ಈಗ ನಮಗೆ ಎ ಅಲ್ಲದ ಘಟನೆ ಅದರ ಸಂಭವನೀಯತೆ ಎ ಬಾರ್ ಅಂತ ಸೂಚಿಸಿದೆ. ಅದರದ್ದು ಸಂಭವನೀಯತೆ 1/5 ಐತೆ ಅಂತ ತೋರ್ಸೋದು ನಾನು. ಅಂದರೆ ಇದೇನು ಸೂತ್ರ ನಿಮ್ಗೆ? 1 - ಪಿ ಬ್ರಕೆಟ್ ಎ ಅಂತಕ್ಕಂಥದ್ದು ಸೂತ್ರ ಗೊತ್ತು. ಎ ಅಲ್ಲದ ಘಟನೆ ಈಕ್ವಲ್ ಟು 1 - ಪಿ ಬ್ರಕೆಟ್ ಎ ಅಂದರೆ 1 - ಪಿ ಬ್ರಕೆಟ್ ಎ ಅಂದರೆ ಎಷ್ಟು? 4 5 5 1 5 5ರ 4 ಹೋದರೆ ಎಷ್ಟು? 1 5.
ಪಿ ಬ್ರಕೆಟ್ ಎ ಬಾರ್ ಈಕ್ವಲ್ ಟು 1/5 ಇಷ್ಟೇ ಸಾಧಿಸಬೇಕಾಗಿತ್ತು ನಮಗೆ. ತಿಳ್ಕೊಂಡ್ರಿ ಲೆಕ್ಕ ಏನು ಮಾಡಿದ್ವಿ ಅಂತ. ಸರಿ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ. ಒಂದು ಚೀಲದಲ್ಲಿ 2, 4, 8, 16, 32, 64, 128, 256 ಈ ಸಂಖ್ಯೆಗಳನ್ನು ಬರೆದಿರ್ತಕ್ಕಂಥ ಕಾರ್ಡ್ಗಳು. ಅಂದ್ರೆ ಎಸ್ ಈಸ್ ಈಕ್ವಲ್ ಟು ಇವ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆ 2 ಅದ, 4 ಅದ, 8 ಅದ, 16 ಅದ, 32 ಅದ, ಆಮೇಲೆ 64 ಅದ, 128 ಅದ, ಆಮೇಲೆ 256 ಇವುಗಳನ್ನು ಬರೆದಿರ್ತಕ್ಕಂಥವ್ರು. ಅಂದ್ರೆ ಎನ್ ಬ್ರಕೆಟ್ ಎಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ. 1, 2, 3, 4, 5, 6, 7, 8 ಎನ್ ಬ್ರಕೆಟ್ ಎಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 8 ಆಯ್ತು. ಈ ರೀತಿ ಅಂಕಿಗಳನ್ನು ಬರೆದ ಇರತಕ್ಕಂಥ ಕಾರ್ಡ್ಗಳು ಒಂದು ಚೀಲದಾಗ ಅದಾವೆ. ಯಾದೃಚ್ಛಿಕವಾಗಿ ಚೀಲದಿಂದ ಒಂದು ಕಾರ್ಡನ್ನು ತೆಗೆದಾಗ ಅದು ಘಟನೆ ಹೊರತೆಗೆದ ಕಾರ್ಡು ಹೊರತೆಗೆದ ಒಂದು ಕಾರ್ಡು ಏನಾಗಿರಬೇಕು ಅಂತಂದ್ರೆ ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಭವನೀಯತೆ ಐತಿ. ಪೂರ್ಣ ಘನ ಆಗಿರುವುದು ಹೊರತೆಗೆದಿರ್ತಕ್ಕಂಥ ಕಾರ್ಡು ಪೂರ್ಣ ಘನ ಆಗಿರುವುದು. ಅದು ಪೂರ್ಣ ಘನ ಆಗಿರಬೇಕು ಅಂತಂದ್ರೆ ಏನಾಗಬೇಕು? ಈದಾಗ ಏನೇನು ಇರಬೇಕು, ಯಾವ್ಯಾವ ಬರ್ಬೇಕು ನೋಡ್ರಿ. ಪೂರ್ಣ ಘನ ಇದ್ರೊಳಗೆ ಯಾವ್ದು? 8 ಪೂರ್ಣ ಘನ ಅದಾದ ನಂತರ 3 ಘನ 27 ಇಲ್ಲ, 4 ಘನ 4 4 16 16 4 64 ಐತೆ ನೋಡ್ರಿ. ಇದು ಪೂರ್ಣ ಘನ ಆಕೈತಿ. 5ರದ 125 ಆಕೈತಿ ಬರೋದಿಲ್ಲ. 6ರದ್ದು 6 6 36 36 6 ಎಷ್ಟು ಆಕೈತಿ ನೋಡ್ರಿ? 256 ಆಗೋದಿಲ್ಲ. ಅದು 6 ಘನ 256 ಅಲ್ಲ. ಅಂದ್ರೆ ಪೂರ್ಣ ಘನಗಳು ಇದ್ರೊಳಗೆ ಯಾವ್ಯಾವ ಬಂದು 8 ಮತ್ತು 64 ಬಂದು ಅನ್ನೋದನ್ನು ನಾವು ಗೊತ್ತು ಮಾಡ್ಕೊತೀವಿ. ಎಷ್ಟು ಬಂತು? 36 ಬರಂಗಿಲ್ಲ, 216 ಬರೋದು. ಓಕೆ, ಈಗ ನಿಮಗೆ 8 ಮತ್ತು 64 ಪೂರ್ಣ ಘನಗಳು ಇದ್ರೊಳಗೆ ಇಲ್ಲಿಂದ ಇಲ್ಲಿ ಏನು ಕೊಟ್ಟೈತಿಲ್ಲ. ಮತ್ತು ಅವ್ರ 256 ಏನು ಆಕೈತೆ ನೋಡ್ರಿ ಅದ್ರದ್ರೆ. ಸರಿ, ಇವಾಗ ಈ 8 64 ಆಯಿತು. ಹಾಗಾಗಿ ಎನ್ ಬ್ರಕೆಟ್ ಈ ಕೊಟ್ಟು ಎಷ್ಟಾಯ್ತು ನೋಡ್ರಿ. ಇದರಿಂದ 2 ಬಂತಿಲ್ಲ, 2 ಅಂಕಿಗಳದಾವ, ಅದ್ರಾಗ 2 ಅಂಶಗಳದಾವೆ. ಅನುಕೂಲಕರ ಅಂಶಗಳ ಸಂಖ್ಯೆ 2 ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್. ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟೈತಿ? 2 ಅದ. ಎನ್ ಬ್ರಕೆಟ್ ಎಸ್ ಎಷ್ಟದ ನೋಡ್ರಿ? 8 ಅದ. 2 1 2 4 1 4 ಆದ್ದರಿಂದ ಪಿ ಬ್ರಕೆಟ್ ಇ ಈಕ್ವಲ್ ಟು 1/4 ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಇದಿಷ್ಟು ಈ ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ 1 ಆಗಿರ್ತದೆ. ಇದು ನೆನಪಿನಲ್ಲಿರಲಿ. ಮುಂದಿನ ಪ್ರಶ್ನೆ. ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರುವ ಸಂಭವನೀಯತೆ, ಒಂದೇ ದಿನದಂದು ಬರುವ ಸಂಭವನೀಯತೆ. ಈಗ ನಿಮ್ಗೆ ಸೆಪ್ಟೆಂಬರ್ ತಿಂಗಳದೊಳಗೆ ದಿನಗಳ ಸಂಖ್ಯೆ ಎಷ್ಟೈತೆ ಅನ್ನೋದು ನಿಮ್ಗೆ ಗೊತ್ತಬೇಕು. ಸೆಪ್ಟೆಂಬರ್ದಾಗ ಲಾಸ್ಟ್ 31 ಇರಂಗಿಲ್ಲ, 30 ಇರಲಿ. ಸೆಪ್ಟೆಂಬರ್ ತಿಂಗಳು ಹೊಂದಿರತಕ್ಕಂತಹ ದಿನಗಳು ಎಷ್ಟು? 30 ಅದಾವೆ. ಅಂದ್ರೆ ಸೆಪ್ಟೆಂಬರ್ ತಿಂಗಳನ್ನ ಹುಡುಗಿಯರು ಹುಟ್ಟಿದ್ದಾರೆ. ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ ಎನ್ ಬ್ರಕೆಟ್ ಎಸ್ ಇಜ್ ಕೊಟ್ಟು ಎಷ್ಟು ಬಂತು? 30 ಬಂತು. 30ರೊಳಗಿಂದ ಒಂದು ಯಾವ್ದಾರು ಡೇಟ್ ಹುಟ್ಟಿರ್ಬೇಕಲ್ಲ. ಈಗ ಮೊದಲನೇ ಘಟನೆ ಬೇರೆ ಬೇರೆ ಆಗಿರುವ. ಈಗ ಒಂದನೇದು ಘಟನೆ ಅದನ್ನು ತಗೊಳ್ಳೋಣ ನೋಡ್ರಿ. ಹುಡುಗ ಮತ್ತು ಹುಡುಗಿ ಸೆಪ್ಟೆಂಬರ್ ತಿಂಗಳನ್ನ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕ ಬೇರೆ ಬೇರೆ. ಹುಡುಗ ಮತ್ತು ಹುಡುಗಿ ಹುಟ್ಟಿದ ಏನದು ದಿನಾಂಕ ಬೇರೆ ಬೇರೆ ಆಗಿರುವ ಘಟನೆ. ಹುಟ್ಟಿದ ದಿನಾಂಕ ಬೇರೆ ಬೇರೆ ಆಗಿರುವ ಘಟನೆ ಆಗಿರುವುದು. ದಿನಾಂಕ ಬೇರೆ ಬೇರೆ ಆಗಿತ್ತು ಅಂದ್ರೆ ನೋಡು, ದಿನಾಂಕ ಬೇರೆ ಬೇರೆ ಆಗಿತ್ತು ಅಂದ್ರೆ ಸಾಧ್ಯತೆಗಳು ಎಷ್ಟು ಬರ್ತದೆ ಈ ಘಟನೆಗೆ? ಹುಡುಗನೂ ಬೇರೆ ಡೇಟ್ ಹುಟ್ಟ್ಯಾನ, ಹುಡುಗಿನೂ ಕೂಡ ಬೇರೆ ಡೇಟ್ ಹುಟ್ಟ್ಯಾನ. ಅಂದ್ರೆ 30ರೊಳಗೆ ಒಂದು ಡೇಟ್ ಜನ್ಮ ದಿನಾಂಕ ಇರ್ಬೇಕಲ್ಲ. ಯಾವುದ್ರೆ ಹುಡುಗಗರೇ ಇರಲಿ ಅಥವಾ ಹುಡುಗಿಗರೇ ಇರಲಿ. ಅಂದರೆ ಒಂದು ಬಿಟ್ಟರೆ ಉಳಿದು ಎಷ್ಟ? 29 ದಿವಸ ಉಳಿದು. ಅನುಕೂಲಕರ ಅಂಶಗಳು ಒಂದು ಬಿಟ್ಟರೆ ಅನ್ನೋಕ್ಕಿಂತ ಹಂಗೆ ಅರ್ಥ ಮಾಡ್ಕೋಬೇಡ. ಅದನ್ನ ಬೇರೆ ಬೇರೆ ದಿನಾಂಕ. ಈಗ ಉದಾಹರಣೆ ನೋಡ್ರಿ, ನಿಮ್ಮ ಕ್ಯಾಲೆಂಡರ್ದಾಗ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು, 4ನೇ, 5, 6 ಇವಳ ಹಿಂಗೆ ಐತೆ ತಿಳ್ಕೊಡು. ಎಲ್ಲಿ ತನ 30 ತನ ಐತೆ.
ಹುಡುಗ 3ನೇ ತಾರೀಕು ಹುಟ್ಟ್ಯಾನ, ಹುಡುಗಿ 5ನೇ ತಾರೀಕು ಹುಟ್ಟ್ಯಾಳ ತಿಳ್ಕೊರಿ. ಹಿಂಗೆ ಬೇರೆ ಬೇರೆ ದಿನಾಂಕದಂದು ಹುಟ್ಟಿರಂದ್ರೆ ಹುಡುಗ ಮತ್ತು ಹುಡುಗಿ ಹುಟ್ಟಿದ ದಿನಾಂಕ ಬೇರೆ ಬೇರೆ ಆಗಿರುವ ಘಟನೆ, ಬೇರೆ ಬೇರೆ ಆಗಿರುವ ಘಟನೆ, ಬೇರೆ ಬೇರೆ ಆಗಿತ್ತು ಅಂತಂದ್ರೆ ಈಗ ಹುಡುಗರೇ ಹುಟ್ಟಲಿ ಅಥವಾ ಹುಡುಗಿಯರೇ ಹುಟ್ಟಲಿ ಒಬ್ರದ ಪರಿಗಣಿಸಬೇಕು. ಹಂಗಂತ ಮತ್ತು ನೀವು 2 ಕೌಂಟ್ ಹಿಡಿಬೇಡ್ರಿ. ಬೇರೆ ಬೇರೆ ಡೇಟ್ ಇದ್ದು ಅಂದ್ರೆ 30 ದಿವಸದಾಗ 1 ದಿವಸ ಹುಟ್ಟಿದ ದಿವಸ ಬಿಟ್ಬಿಟ್ರಿ, ಉಳಿತು ಎಷ್ಟು 30 1 ದಿವಸ ಬಿಟ್ಬಿಟ್ರೆ 1 ಡೇಟ್ ಹುಟ್ಟಿದ್ರು ಅವ್ರು, ಇನ್ನು ಉಳಿದು ಎಷ್ಟು 29 ಉಳಿದು ಇಲ್ಲೋ. ಬೇರೆ ಬೇರೆ ಅಂದರೆ 29 ದಿವಸ ಎಲ್ಲ ಬೇರೆ ಬೇರೆನಲ್ಲ ಅದು. ಹಾಂ, ಆ ಅವ್ರು ಹುಟ್ಟಿದ್ದು ಒಂದು ಡೇಟ್ ಬಿಟ್ಟರೆ ಉಳಿದೆಲ್ಲ ಬೇರೆ ಬೇರೆನ ಅಂದ್ರೆ ನಿಮ್ಗೆ ಏನಾಗ್ತದು 29 ಆಯ್ತು ಅನುಕೂಲಕರ ಅಂಶಗಳ ಸಂಖ್ಯೆ. ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ, ಇದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎನ್ ಬ್ರಾಕೆಟ್ ಎ ಇಕ್ಕೊಟ್ಟು ಎಷ್ಟೊತ್ತಿಗೆ ನಿಮ್ಗೆ 29 ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಷ್ಟ. ಹೀಗಾಗಿ ಈ ಘಟನೆಯ ಸಂಭವನೀಯತೆ ಎನ್ ಬ್ರಾಕೆಟ್ ಎ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್ ಅಂದರೆ 29 ಡಿವೈಡೆಡ್ ಬೈ 30 ಆಯಿತು. ಇನ್ನು 2ನೇ ಉಪಪ್ರಶ್ನೆ ಬಿ ಏನು ತಗೊಳ್ಳೋಣ ಅಂತಂದ್ರೆ ಹುಡುಗ ಮತ್ತು ಹುಡುಗಿ ಹುಟ್ಟಿದ ದಿನಾಂಕ ಒಂದೇ ಆಗಿರುವುದು. ಹುಟ್ಟಿದ ದಿನಾಂಕ ಒಂದೇ ಆಗಿರುವುದು. ಹುಟ್ಟಿದ ದಿನಾಂಕ ಒಂದೇ. ಈಗ ನಿಮಗೆ 3ನೇ ತಾರೀಕು ಹುಡುಗ ಹುಟ್ಟ್ಯಾಳ, 3ನೇ ತಾರೀಕು ಹುಡುಗಿನ ಹುಟ್ಟ್ಯಾಳ. ಇಬ್ಬರು, ಒಬ್ಬ ಹುಡುಗದನ ಒಬ್ಬ ಹುಡುಗಿ ಅದಳ, ಇಬ್ಬರು 3ನೇ ತಾರೀಕು ಹುಟ್ಟಿದಾರೆ ಅಂದ್ರೆ ನಿಮ್ಗೆ ಒಂದಾಯ್ತಲ್ಲ. ಅನುಕೂಲಕರ ಅಂಶಗಳ ಸಂಖ್ಯೆ ಯಾವ ದಿವಸ ಹುಟ್ಟಿರ್ತಾರಲ್ಲ ಅದು ಒಂದಾಯ್ತು ನಿಮ್ಗೆ, ಅದನ್ನು ಬಿಟ್ಟರೆ ಬೇರೆ ಆಗಂಗಿಲ್ಲ. ಹುಟ್ಟಿದ ದಿನಾಂಕ ಒಂದೇ ಆಗಿರ್ತಕ್ಕಂಥ ಘಟನೆಗೆ ಬಿ ಅಂದ್ರೆ ಪಿ ಬ್ರಾಕೆಟ್ ಬಿ ಈಸ್ ಇಕ್ವಲ್ ಟು ಎಷ್ಟಾಯ್ತು, ಯಾವ ಡೇಟ್ ಹುಟ್ಟಿರ್ತಾರಲ್ಲ ಸೇಮ್ ಡೇಟ್, 2ನೇ ತಾರೀಕು ಇದ್ರೆ ಆಕಿನ 2ನೇ ತಾರೀಕು, ಹುಡುಗನ 2ನೇ ತಾರೀಕು, 3 ಇದ್ರೆ 3 ಹಿಂಗೆ ಒಂದೇ ದಿವಸ ಅಂದರೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು 1. ಹೀಗಾಗಿ ಈ ಒಂದು ಘಟನೆಯ ಸಂಭವನೀಯತೆ ಎನ್ ಬ್ರಾಕೆಟ್ ಬಿ ಆಗುತ್ತದೆ, ಎನ್ ಬ್ರಾಕೆಟ್ ಬಿ. ಆದ್ದರಿಂದ ಪಿ ಬ್ರಾಕೆಟ್ ಬಿ ಈಸ್ ಈಕ್ವಲ್ ಟು ಎನ್ ಬ್ರಾಕೆಟ್ ಬಿ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್. ಎನ್ ಬ್ರಾಕೆಟ್ ಬಿ ಅಂದರೆ 1, ಎನ್ ಬ್ರಾಕೆಟ್ ಎಸ್ ಅಂದರೆ ಎಷ್ಟು 30, 1/30. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಈ ಒಂದು ಸರಣಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋ ಸರಣಿಯಲ್ಲಿ ಮುಂದುವರಿಸೋಣ.